ಯಾರ ದೇಹವನ್ನು ಗಿಡುಗ ಹದ್ದು ಇವುಗಳು ಬಂದು ತಿಂತಾ ಇವೆಯೋ ಅವರುಗಳಿಗೆ ಏನು ಸಮಸ್ಯೆ ಇಲ್ಲ, ಅವರು ಸದ್ಗತಿಯನ್ನು ಪಡಿತಾರೆ. ಅಂದರೆ ಅವರಿಗೆ ಅಂತ್ಯ ಸಂಸ್ಕಾರ ಬೇಕಾಗಿಯೇ ಇಲ್ಲ ಅಂತ. ನೀವೆಲ್ಲರೂ ಸೇರಿ ಪ್ರತಿಯೊಬ್ಬರ ಇದನ್ನು ಅಂತ್ಯ ಸಂಸ್ಕಾರವನ್ನು ಮಾಡಬೇಕು. ಯಾರೂ ಕೂಡ ಇಲ್ಲಿ ಅನಾಥವಾದ ಅಂತ ಆಗಬಾರ್ದು. ದುರ್ಯೋಧನ, ಅವನ ತಮ್ಮಂದಿರು ಶಲ್ಯ, ಶಲ, ಭೂರಿಶ್ರವಸ್, ಜಯದ್ರಥ, ಅಭಿಮನ್ಯು, ಕ್ಷೇಮಧನ್ವ, ವಿರಾಟ, ದೃಪದ, ಶಿಖಂಡಿ ಎಲ್ಲರನ್ನೂ ಉದ್ದ ಪಟ್ಟಿ ಕೊಡ್ತಾರೆ. ಅಂತ್ಯ ಸಂಸ್ಕಾರ ನಡೀತಾ ಇರುವಾಗ ಅವರವರಿಗೆ ಸಂಬಂಧಪಟ್ಟ ಸ್ತ್ರೀಯರು ಜೋರಾಗಿ ಅಳ್ತಾ ಇರ್ತಾರೆ. ಕಶ್ಮಲಂ ಸರ್ವಭೂತಾನಾಂ ನಿಶಾಯಾಮ್ ಸಮಪದ್ಯತ, ಬೆಂಕಿ ಉರಿತಾ ಇದ್ದರೂ ಕತ್ತಲೆಯೇ ಆವರಿಸ್ತು ಅಲ್ಲಿ ಅಂತ. ಒಂದೊಂದಾಗಿ ಮಾಡಿ ಮುಗಿಸೋಕೆ ಆಗಲಿಲ್ವಂತೆ, ಸಾವಿರಾರು ಒಂದು ರಾಶಿ ಮಾಡಿ ಚಿತೆಯನ್ನು ಮಾಡಿದ್ರಂತೆ. ವಿಭೀಷಣ ಈ ಕಡೆ ಬಂದಿದ್ದ, ಎಲ್ಲವೂ ಹೌದಾದರೂ ಈಗ ಅಂತ್ಯ ಸಂಸ್ಕಾರ ಮಾಡಬೇಕು, ಯಾಕೆಂದ್ರೆ ಮುಂದಿನ ಗತಿ ಚೆನ್ನಾಗಾಗಬೇಕು. ವಿಭೀಷಣನಿಗೆ ಹೇಗೆ ಹೇಳೋದು ರಾಮನ ಹತ್ರ ಹೋಗಿ, ಈಗ ನಾನು ಅಣ್ಣನ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ರಾಮ ಏನು ಅನ್ಕೋತಾನೆ? ಆದರೆ ರಾಮ ಹೇಳ್ತಾನೆ ಮಾಡಬೇಕು ನೀನು ಅಂತ. ಯಾಕೆಂದರೆ ಮರಣಾಂತಾನಿ ವೈರಾಣಿ, ಸಾಯುವವರೆಗೆ ಮಾತ್ರ. ಒಂದೊಮ್ಮೆ ದ್ವೇಷವನ್ನು ಇಟ್ಕೊಳ್ಳೋದಾದರೂ ಸಾಯುವವರೆಗೆ ಮಾತ್ರ. ವ್ಯಕ್ತಿ ಸತ್ತ ಮೇಲೆ ಸತ್ತ ವ್ಯಕ್ತಿಯನ್ನು ದ್ವೇಷಿಸಬಾರದು ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳಲ್ಲಿ ಈಗ ಶೋಕ ಪರ್ವದಲ್ಲಿದ್ದೀವಿ. ಈ ಶೋಕ ಪರ್ವವನ್ನು ನಮಗೆ ಹೇಳ್ತಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಯುಧಿಷ್ಠಿರ ಮತ್ತು ಧೃತರಾಷ್ಟ್ರ ಸಂವಾದವನ್ನು ನೋಡ್ತಾ ಇದ್ವಿ ಸರ್. ಧೃತರಾಷ್ಟ್ರ ಯುಧಿಷ್ಠಿರನಿಗೆ ಹೇಳ್ತಾನೆ, ಈಗ ಮುಂದೇನು ಅಂತ ಇದೆಯಲ್ಲ, ಇಷ್ಟೆಲ್ಲ ನಡೀತೀಗ, ನೋಡಿ ಆಯಿತು, ಮಾಡಿ ಆಯಿತು, ಎಲ್ಲವೂ ಮುಗೀತು. ಅವನು ಹೇಳ್ತಾನೆ, ಏತ್ರನಾಥ ಜನಸ್ಯಾಸ್ಯ ಸನಾಥ ಏಚ ಭಾರತ ಕಚ್ಚಿತ್ತೇಷಾಂ ಶರೀರಾಣಿ ದಕ್ಷಂತೆ ವಿಧಿಪೂರ್ವಕಂ. ಇಲ್ಲಿರುವ ಕೆಲವರಿಗೆ ಅವ್ರ ಕಡೆಯವರು ಇದ್ದಾರೆ, ಸನಾಥರು. ಕೆಲವರು ಅನಾಥರಿದ್ದಾರೆ, ಯಾರು ಅಂತಲೇ ಗೊತ್ತಿಲ್ಲ ಅವ್ರ ಕಡೆಯವರು ಯಾರೂ ಇಲ್ಲ ಇಲ್ಲಿ. ಅಷ್ಟು ಜನ ಇದ್ದಾರಲ್ಲ ಅಲ್ಲಿ ಸತ್ತವರು. ಕೆಲವರ ಅಂತ್ಯ ಸಂಸ್ಕಾರವನ್ನು ಕೆಲವರು ಮಾಡ್ತಾ ಇದ್ದಾರೆ. ಈಗ ಎರಡನ್ನು ಅವಳು ನೋಡಿದ್ವಿ ನಾವು ಅಲ್ಲಿ ಅಂದರೆ ದೃಪದನ ಅಂತ್ಯ ಸಂಸ್ಕಾರ ಆಗಿದ್ದು ಮತ್ತು ದ್ರೋಣರ ಅಂತ್ಯ ಸಂಸ್ಕಾರ ಆಗಿದ್ದು. ಇನ್ನೂ ಉಳಿದವರದ್ದೆಲ್ಲ ಕೆಲವರು ಮಾಡ್ತಾ ಇದ್ದಾರೆ ಅಂತ ಧೃತರಾಷ್ಟ್ರ ಹೇಳ್ದ. ಅಲ್ಲಲ್ಲಿ ಮಾಡ್ತಾ ಇರ್ಬೋದು ಅವರು. ಆದರೆ ಯಾರಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಇಲ್ವೋ ಅವರ ಗತಿ ಏನು? ನಯೇಷಾಂ ಸಂತಿ ಕರ್ತಾರಃ. ಆಮೇಲೆ ನಚಯೇತ್ರ ಆಹಿತಾಗ್ನಯ, ಆಹಿತಾಗ್ನಿಗಳಾಗಿಲ್ಲ. ಅಂದರೆ ಅವರು ಅಗ್ನಿಯನ್ನು ಇಟ್ಟು ಉಪಾಸನೆ ಮಾಡ್ತಾ ಇಲ್ಲ. ಈಗ ಧೃತರಾಷ್ಟ್ರ ಇವರುಗಳೆಲ್ಲ ಅಗ್ನಿಯನ್ನು ಇಡುವವರೇ. ಹಾಗಿಲ್ಲದೆ ಇರೋರು ಅವರಿದ್ದಾರೆ. ವಯಂಚ ಕಸ್ಯ ಕುರ್ಯಾಮೋ ಬಹುತ್ವ ತಾತಕರ್ಮಣಃ. ಈಗ ಮುಂದೇನು ಮಾಡಬೇಕು ನಾವು? ಇವರಿಗೆ ಮುಂದಿನ ಅಂತ್ಯ ಸಂಸ್ಕಾರವೇ ಇಲ್ಲದೆ ಆಗಿಬಿಡತ್ತಲ್ಲ, ನಮ್ಮ ಕರ್ತವ್ಯ ಏನೀಗ? ಅವರ ಅಂತ್ಯ ಸಂಸ್ಕಾರವನ್ನು ಯಾರು ಮಾಡೋದು ಅಂತ ಒಂದು ಚರ್ಚೆ ಶುರು ಮಾಡ್ತಾನೆ ಧೃತರಾಷ್ಟ್ರ ಯುಧಿಷ್ಠಿರನ ಬಳಿಗೆ. ನೀವು ತುಂಬ ಕೇಳ್ತಾ ಇದ್ದ, ಹಿಂದೆ ಕೇಳಿದ್ದ 3-4 ಬಾರಿ ಕೇಳಿದ್ದ ಪ್ರಶ್ನೆಗೆ ಇಲ್ಲೊಂದು ಉತ್ತರ ಇದೆ. ಯಾನ್ ಸುಪರ್ಣಾಶ್ಚ ಗೃಧ್ರಾಶ್ಚ ವಿಕರ್ಷಂತಿ ತತಸ್ತತಃ ತೇಷಾಂತು ಕರ್ಮಣಾ ಲೋಕ ಭವಿಷ್ಯಂತಿ ಯುಧಿಷ್ಠಿರ. ಯಾರ ದೇಹವನ್ನು ಗಿಡುಗ ಹದ್ದು ಇವುಗಳು ಬಂದು ತಿಂತಾ ಇವೆಯೋ ಅವರುಗಳಿಗೆ ಏನು ಸಮಸ್ಯೆ ಇಲ್ಲ, ಅವರು ಸದ್ಗತಿಯನ್ನು ಪಡಿತಾರೆ. ಅಂದರೆ ಅವರಿಗೆ ಅಂತ್ಯ ಸಂಸ್ಕಾರ ಬೇಕಾಗಿಯೇ ಇಲ್ಲ ಅಂತ. ಯುದ್ಧದಲ್ಲಿ ಮೃತರಾಗಿ ಅವರನ್ನು ಗಿಡುಗ ಹದ್ದು ಇವುಗಳು ತಿಂದರೆ ಆ ದೇಹವನ್ನು ಅಂತ್ಯ ಸಂಸ್ಕಾರ ಆಯಿತು ಅದು ಅಂತ ಅರ್ಥ. ಓಕೆ. ಇದು ಈಗಲೂ ಪಾರ್ಸಿಗಳಲ್ಲಿದೆ. ಪಾರ್ಸಿಗಳಲ್ಲಿ ಅಂತ್ಯ ಸಂಸ್ಕಾರದ ವಿಧಾನ ಈಗಲೂ ಇರೋದು. ಅವರೊಂದು ಬೆಟ್ಟದ ಮೇಲೆ ಅದನ್ನು ಹಾಕ್ತಾರಂತೆ. ಅಲ್ಲಿ ಅದು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರ ಆಗಬೇಕು ಅಂತ ಅಲ್ಲಿದೆಯಂತೆ. ಇಲ್ಲಾದರ ಉಲ್ಲೇಖ ಕಾಣಿಸುತ್ತೆ. ಅಂದರೆ ನೀವು ಒಂದು ಇದಕ್ಕೆ ಹಾಗೆ ಹೋಗುತ್ತಲ್ಲ, ಅದನ್ನು ಯಾಕೆ ಮಾಡೋಲ್ಲ ಅಂತಂದರೆ, ಅಂದರೆ ಈ ಅಂಶ ಇದ್ದಿದ್ದಕ್ಕಾಗಿ ಅದನ್ನು ಭಾಳ ಗಂಭೀರವಾಗಿ ತಗೊಂಡಿಲ್ಲ ಅಂತ. ಈಗ ಅಲ್ಲಿ ಪಕ್ಷಿ ಪ್ರಾಣಿಗಳು ಬಂದು ತಿಂತಾ ಇದ್ವು, ಈ ನೋಡ್ಕೊಂಡು ಯಾಕಿದ್ದಾರೆ, ರಕ್ಷಣೆ ಕೊಡಬೇಕಲ್ವ ಅಂದರೆ ಕೊಡಬೇಕಾಗಿಲ್ಲ ಅಂತ. ಹಾಗೆ ತಿಂದ್ರೂ ಅವರಿಗೆ ಸದ್ಗತಿ ಆಯಿತು, ಅದು ಅವರಿಗೇನು ಸಮಸ್ಯೆ ಇಲ್ಲ ಅಂತ. ಅಂದರೆ ಅಂತ್ಯ ಸಂಸ್ಕಾರದ ಬಗ್ಗೆ ನಮಗಿರುವಂಥ ಒಂದಷ್ಟು ಕಲ್ಪನೆಗಳಿದೆಯಲ್ಲ, ಅದಕ್ಕೊಂದು ವಿಧಿವತ್ತಾದ ಅದಕ್ಕೆ ವಿದಾಯ ಹೇಳುವಂಥದ್ದು ಅದು ಮಾತ್ರ ಸರಿ ಅಂತ ನಮ್ಮ ಮನಸ್ಸಲ್ಲಿ ಇರೋದ್ರಿಂದ ನಮಗೆ ಈ ಪ್ರಶ್ನೆ ಬರುತ್ತೆ. ಹೌದು. ಅಂದ್ರೆ ಈಗ ನೋಡಿ, ಅಂದ್ರೆ ಮಣ್ಣು ಮಾಡಲಿಲ್ಲ, ದಹಿಸಲಿಲ್ಲ ಎಲ್ಲ ಬರುತ್ತೆ. ಹೌದು. ಈಗ ನೋಡಿ, ಪ್ರಕೃತಿ ಅಂದ್ರೆ ಅದು ಪ್ರಕೃತಿಯಲ್ಲೇ ಲೀನ ಆಗೋದೇ. ಅದು ನೀವೇನ್ ಮಾಡಿದ್ರು ಕೂಡ ಎರಡು ಅದೇನೆ ಅಲ್ವಾ? ಸೊ ಗಿಡಗ ಹದ್ದುಗಳು ತಿಂದ್ರು ಕೂಡ ಅದು ಅದೇ ಥರದ ಅದೇ ಆಗೋದೆ.
ನಾನು ಅದ್ರ ಬಗ್ಗೆ ಓದಿದ್ದೀನಿ. ಒಂದು ತುಂಬ ದೊಡ್ಡ ಒಂದು ಬಿಲ್ಡಿಂಗ್ ಅಥವಾ ಈ ಟ್ಯಾಂಕ್ ಥರದ್ದು ಮೇಲಿನ ಭಾಗವನ್ನು ಕಂಪ್ಲೀಟ್ ಖಾಲಿ ಇಟ್ಟು ಅವ್ರು ಅಲ್ಲಿ ಅದನ್ನು ಬೀಸಾಕ್ತಾರಂತೆ. ಓಕೆ, ಅಂದರೆ ಅದು ತುಂಬ ಮೇಲೆ ಇರುತ್ತೆ, ಹೀಗಾಗಿ ಅದು ಏನಾಯಿತು ಅನ್ನೋದು ಕೂಡ ಗೊತ್ತಾಗಲ್ಲ ನಿಮಗೆ. ಆ ಥರದ ಭವನ ನಿರ್ಮಾಣ ಮಾಡಿರ್ತಾರಂತೆ. ಹೀಗೆ ಹೇಳಿದ ಧೃತರಾಷ್ಟ್ರ ನಾವು ಉಳಿದವರ ಅಂತ್ಯ ಸಂಸ್ಕಾರವನ್ನು ನಾವು ಮಾಡೋಣ ಅಂತ ಹೇಳ್ತಾನೆ. ಹೀಗೆ ಹೇಳಿ ಅವರನ್ನು ಹೊರತುಪಡಿಸಿ ಉಳಿದವರದ್ದನ್ನು ನಾವು ಅಂತ್ಯ ಸಂಸ್ಕಾರ ಮಾಡೋಣ ಅಂತ ಇದು ಧೃತರಾಷ್ಟ್ರ ಈಗ ಹೇಳ್ತಾ ಇದ್ದಾಗ ಯುಧಿಷ್ಠಿರ ಆದೇಶ ಕೊಡ್ತಾನೆ. ಆದಿದೇಶ ಸುಧರ್ಮಾಣಂ ಧೌಮ್ಯಂ ಸೂತಂಚ ಸಂಜಯಂ. ಯುಧಿಷ್ಠಿರ ಆದೇಶ ಕೊಡ್ತಾನೆ, ಧೃತರಾಷ್ಟ್ರ ಸೂಚನೆ ಕೊಡ್ತಾನೆ. ಪರಿವರ್ತನೆ ಹೇಗಾಯಿತು ನೋಡಿ, ಅಂದರೆ ಅಧಿಕಾರದ ಪರಿವರ್ತನೆ ಇದೆಯಲ್ಲ ತನ್ನಷ್ಟಕ್ಕೆ ಹೇಗಾಯಿತು ಅಂತ. ದುಃಖ ಶೋಕ ಇವೆಲ್ಲವೂ ಇದ್ದರೂ ಕೂಡ ಆ ಸ್ಥಾನದಲ್ಲಿದ್ದವರು ಅದನ್ನು ಹಾಗೆ ವರ್ತಿಸಬೇಕಾಗತ್ತೆ. ಧೃತರಾಷ್ಟ್ರ ಆದೇಶ ಕೊಡ್ಬೋದಿತ್ತು. ಈಗ ಅವನು ಹೌದು ಅಲ್ಲೇನೇ ಇದ್ದಾನೆ, ಅವನನ್ನು ಯಾರೂ ಇಳಿಸಿಲ್ಲ, ಆದರೆ ಅವನಲ್ವಲ್ಲ, ಉಸ್ತುವಾರಿ ಥರ ಇದ್ದಿರ್ಬೋದು ಅಷ್ಟೇ ಅವನು. ಹಾಗಾಗಿ ಅವನು ಇವನಿಗೆ ಸೂಚನೆ ಕೊಟ್ಟ, ಯುಧಿಷ್ಠಿರ ಆದೇಶ ಕೊಟ್ಟ, ಆದಿದೇಶ ಅಂತಲೇ. ಈತ ಸೂಚನೆ ಯುಧಿಷ್ಠಿರನಿಗೆ ಕೊಡ್ತಾನೆ ಧೃತರಾಷ್ಟ್ರ. ಅವನಿಗೆ ಹೇಳ್ಬೇಕಲ್ಲ, ರಾಜ ಅವನೇ, ಈಗ ಅದಕ್ಕೆ ನಿರ್ಣಯ ತೆಗೆದುಕೊಳ್ಬೇಕಾದವನು ಅವನು. ಮಾಡೋಣ ಅಂತ ಇವನು ಹೇಳ್ದ, ಮಾಡ್ಬೋದಲ್ವಾ ಮಾಡೋಣ ಅನ್ನೋ ತರಹದಲ್ಲಿ. ಬೇಕಾ ಬೇಡವಾ ಅಂತ ಈಗ ಯುಧಿಷ್ಠಿರನ್ನು ನಿರ್ಣಯ ಮಾಡಬೇಕು. ಮುಂದೇನು ಅಂತ ಯಾರು ಯುದ್ಧ ಮಾಡಿ ಎಲ್ಲರನ್ನೂ ಕೊಂದು ಗೆದ್ದಿದಾನೋ ಅವನ ಅಂತ್ಯ ಸಂಸ್ಕಾರ ಮಾಡಬೇಕು. ಹೆಂಗಿರುತ್ತೆ ನೋಡಿ ಪರಿಸ್ಥಿತಿ ಅಂತ ಅನ್ನೋದು. ಯುಧಿಷ್ಠಿರ ಆದೇಶ ಕೊಡ್ತಾನೆ, ಯಾರಿಗಲ್ಲ ಅಂದರೆ ಸುಧರ್ಮ, ಧೌಮ್ಯ, ಸಂಜಯ, ವಿದುರ, ಯುಯುತ್ಸು, ಇಂದ್ರಸೇನ, ಇಷ್ಟು ಜನಕ್ಕೆ ಆದೇಶ ಕೊಡ್ತಾನೆ ಅವನು. ಸುಧರ್ಮ ಪ್ರಾಯಶಃ ಅಲ್ಲಿಯ ಹಸ್ತಿನಪುರದ ಪುರೋಹಿತರಾಗಿರಬೇಕು. ಧೌಮ್ಯರು ಪಾಂಡವರ ಪುರೋಹಿತರು, ಇವ್ರಿಗೆ ಒಬ್ಬರು ಪುರೋಹಿತರನ್ನು ಮಾಡ್ಕೊಂಡಿರ್ತಾರೆ ಧೌಮ್ಯರು. ಇನ್ನು ಸಂಜಯ ಮತ್ತು ವಿದುರ ಮತ್ತು ಯುಯುತ್ಸು ಅಂದರೆ ಧೃತರಾಷ್ಟ್ರನ ಮಗ ಈಗ ಉಳಿದುಕೊಂಡಿರೋನವನು. ಮತ್ತು ಇಂದ್ರಸೇನ ಅಂದರೆ ಪಾಂಡವರ ಕಡೆಯ ಈ ಎಲ್ಲ ಸಿಬ್ಬಂದಿಗಳ ಮುಖ್ಯಸ್ಥ ಅವನು ತುಂಬ ಸಲ ಅವನ ಹೆಸರು ಬರುತ್ತೆ. ಅವನು ಅಂದರೆ ಇವರ ಸೇವಕ ವೃಂದ ಅಂತಿರುತ್ತಲ್ಲ, ಅದರ ಅಡ್ಮಿನಿಸ್ಟ್ರೇಟರ್ ಥರ ಅವನು ಇಂದ್ರಸೇನ. ಇಷ್ಟು ಜನಕ್ಕೆ ಮತ್ತು ಭೃತ್ಯಾನ್ ಸೂತಾಂಶ್ಚ, ತನ್ನ ಸೇವಕರು ಸಾರಥಿಗಳು ಯಾರೆಲ್ಲ ಇರ್ತಾರೋ ಎಲ್ಲರನ್ನೂ ಉದ್ದೇಶಿಸಿ ಹೇಳ್ತಾನೆ. ಭವಂತಃ ಕಾರಯಂತ್ವೇಷಾಂ ಪ್ರೇತಕಾರ್ಯಾಣಿ ಸರ್ವಶಃ ಯಥಾ ಚಾನಾಥವತ್ ಕಿಂಚಿತ್ ಶರೀರಂ ನ ವಿನಶ್ಯತಿ. ನೀವೆಲ್ಲರೂ ಸೇರಿ ಪ್ರತಿಯೊಬ್ಬರ ಇದನ್ನು ಅಂತ್ಯ ಸಂಸ್ಕಾರವನ್ನು ಮಾಡಬೇಕು. ಯಾರೂ ಕೂಡ ಇಲ್ಲಿ ಅನಾಥವಾದ ಅಂತ ಆಗಬಾರ್ದು. ಅನಾಥವಾಗಿ ಆ ಒಂದು ಶರೀರ ಹಾಗೆ ಉಳ್ಕೊಂಡ್ಬಿಡ್ತು, ಇಲ್ಲಿ ಕೇಳುವರಿಲ್ಲದೆ ಅಂತ ಆಗಬಾರದು. ಅಷ್ಟೂ ಜನರ ಅಂತ್ಯ ಸಂಸ್ಕಾರವನ್ನು ನೀವು ಮಾಡಬೇಕು ಅಂತ ಆದೇಶ ಕೊಡ್ತಾನೆ. ಅವನ ಆದೇಶದಂತೆ ಹೊರಡ್ತಾರೆ ವಿದುರ, ಸಂಜಯ, ಸುಧರ್ಮ, ಧೌಮ್ಯ, ಇಂದ್ರಸೇನಾದಿಗಳೆಲ್ಲ ಹೊರಡ್ತಾರೆ. ಇದನ್ನು ತರಿಸ್ತಾರೆ, ಚಂದನ, ಅಗುರು, ಕಟ್ಟಿಗೆ ಇವುಗಳನ್ನೆಲ್ಲ ತರಿಸ್ತಾರೆ. ಕಾಲಿಯಕ ಇದೆಲ್ಲ ಸುಗಂಧ ದ್ರವ್ಯಗಳನ್ನು ತರಿಸ್ತಾರೆ. ತುಪ್ಪ, ಘೃತಂ ತೈಲಂಚ ಗಂಧಾಂಶ, ತುಪ್ಪ ಎಣ್ಣೆಗಳನ್ನು ತರಿಸ್ತಾರೆ. ಗಂಧ ತರಿಸ್ತಾರೆ. ಆಮೇಲೆ ಬೇರೆ ಬೇರೆ ಬಟ್ಟೆಗಳನ್ನು, ಕ್ಷೌಮಾಣಿ, ವಸನಾನಿ, ರೇಷ್ಮೆ ಬಟ್ಟೆಗಳನ್ನೆಲ್ಲ ತರಿಸ್ತಾರೆ. ಆಮೇಲೆ ಈಗ ಕಟ್ಟಿಗೆ ಬೇಕಲ್ಲ, ಸಿಕ್ಕಾಪಟ್ಟೆ ಕಟ್ಟಿಗೆ ಬೇಕಲ್ಲ. ಸಮಾಹೃತ್ಯ ಮಹಾರ್ಹಾಣಿ ದಾರುಣಾಂ ಚೈವ ಸಂಚಯಾನ್, ಬೇಕಾದಷ್ಟು ಕಟ್ಟಿಗೆ ತರಿಸ್ತಾರೆ. ಸಾಕಾಗಲ್ವಲ್ಲ, ಏನು ಮಾಡ್ತಾರೆ ಅಂದರೆ ರಥಾಂಶ ಮೃದಿತಾಂಸ್ತತ್ರ ನಾನಾ ಪ್ರಹರಣಾನಿ ಚ, ಅಲ್ಲಿಯೇ ಇದ್ದ ಬೇಕಾದಷ್ಟು ರಥವೋ ಆಯುಧಗಳೋ ಅವುಗಳನ್ನೆಲ್ಲ ಒಟ್ಟು ಸೇರಿಸಿ ಚಿತೆಗಳನ್ನು ನಿರ್ಮಾಣ ಮಾಡ್ತಾರೆ. ಎಷ್ಟೋ ಚಿತೆಗಳು, ಚಿತಾಕೃತ್ವ ಪ್ರಯತ್ನೇನ, ಬಹಳ ಪ್ರಯತ್ನಪಟ್ಟು ಚಿತೆಗಳನ್ನು ಮಾಡ್ತಾರೆ. ಎಷ್ಟು ಚಿತೆಗಳು ಬೇಕು, ಎಷ್ಟು ಜನ ಇದ್ದರು. ಯಥಾ ಮುಖ್ಯಾನ್ನರಾಧಿಪಾಂ ದಾಹಯಾಮಾತರು ವ್ಯಗ್ರ ವಿಧಿದೃಷ್ಟೇನ ಕರ್ಮಣ, ಶಾಸ್ತ್ರೀಯವಾದ ವಿಧಾನದಂತೆ ಪ್ರಮುಖರನ್ನು ಆದಿಯಾಗಿ ಇಟ್ಟುಕೊಂಡು ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಗೋ ಕೂಡ ಶುರು ಮಾಡಬೇಕಲ್ಲ, ಯಾರೋ ಬಹಳ ದೊಡ್ಡವನು, ಹಿರಿಯ, ಮುಖ್ಯವಾದವನು, ಹೀಗೆ ಒಬ್ಬೊಬ್ಬರದ್ದೇ ಅಂತ್ಯ ಸಂಸ್ಕಾರ ಮಾಡ್ತಾ ಹೋಗ್ತಾರೆ. ದುರ್ಯೋಧನ, ಅವನ ತಮ್ಮಂದಿರು ಶಲ್ಯ, ಶಲ, ಭೂರಿಶ್ರವಸ್, ಜಯದ್ರಥ, ಅಭಿಮನ್ಯು, ದುಶ್ಯಾಸನನ ಮಗ ಲಕ್ಷ್ಮಣ, ಧೃಷ್ಟಕೇತು, ಸೋಮದತ್ತ, ಪಾಂಚಾಲದವರು, ಕ್ಷೇಮಧನ್ವ, ವಿರಾಟ, ದೃಪದ, ಶಿಖಂಡಿ ಎಲ್ಲರನ್ನೂ ಉದ್ದ ಪಟ್ಟಿ ಕೊಡ್ತಾರೆ. ಇಲ್ಲಿ ಯಾರ್ಯಾರಿಗೆ ಅಂತ್ಯ ಸಂಸ್ಕಾರ ಆಯಿತು ಅಂತ ಉದ್ದ ಪಟ್ಟಿ ಇದೆ. ಎಲ್ಲರನ್ನೂ ಈ ಕ್ರಮದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಹೋಗ್ತಾರೆ. ಯಾರೊಬ್ಬರನ್ನೂ ಬಿಡೋಲ್ಲ. ಅಂದರೆ ಆ ಪಕ್ಷ ಈ ಪಕ್ಷ, ಅವನೋ ಇವನೋ, ಅವನ ಮನುಷ್ಯನೋ ರಾಕ್ಷಸನೋ ಅಂತಿಲ್ಲ. ರಾಕ್ಷಸರು ಬಂದಿದ್ರಲ್ಲ, ಎಲ್ಲರಿಗೂ ಅಂತ್ಯ ಸಂಸ್ಕಾರ ಮಾಡ್ತಾ ಹೋಗ್ತಾರೆ.
ಅದೇ ಘಟೋತ್ಕಚನ್ ರಾಕ್ಷಸೇಂದ್ರಂ ಬಕಭ್ರಾತರಮೇವ ಚ ಅಲಂಬು ಸಂಚರಾಜಾನಂ ಜಲಸಂಧಂಚ ಪಾರ್ಥಿವಂ. ಘಟೋತ್ಕಚ ಬಕಾಸುರನ ತಮ್ಮ ಒಬ್ಬ ಬಂದಿದ್ದ ಅಲಂಬುಸ ಅಂತ ದುರ್ಯೋಧನನ ಪರವಾಗಿ. ಹೀಗೆ ರಾಕ್ಷಸರಿಗೂ ಮಾಡ್ತಾರೆ, ಲಕ್ಷ ಲಕ್ಷ ಜನರಿಗೆ ಅಂತ. ಘೃತಧಾರಾಹುತೈರ್ದೀಪ್ತೈ ಪಾವಕೈ ಸಮದಾಹ ಎನ್ನು. ತುಪ್ಪ ಧಾರೆಯಾಗಿ ಬೀಳ್ತಾ ಇತ್ತಂತೆ, ಅದರಿಂದ ಬೆಂಕಿ ಉರಿತಾ ಇತ್ತಂತೆ, ಅದರಲ್ಲಿ ಅವರನ್ನು ಸುಡ್ತಾರೆ. ಪಾವಕ ಅಂದರೆ ತುಪ್ಪ ಅಂತನಾ? ಪಾವಕ ಅಂದರೆ ಬೆಂಕಿ, ಘೃತ ಅಂದರೆ ತುಪ್ಪ. ಓಕೆ. ಅದನ್ನೆಲ್ಲ ಕ್ರಮವತ್ತಾಗಿ ಪಿತೃಮೇಧ ಕಾಂಡ ಅಂತ ಇದೆ ವೇದದಲ್ಲಿ ಮಂತ್ರಗಳು, ಅದನ್ನು ಪಠಿಸಬೇಕು ಅಂತ ಹೊತ್ತಿನಲ್ಲಿ ಅದನ್ನು ಪಠಿಸ್ತಾರೆ ವೇದಜ್ಞರು ಬಂದು. ಇನ್ನು ಸಾಮವೇದ ಘೋಷ ನಡೆಯುತ್ತೆ, ಸಾಮ್ನಾಂ ರುಚಾಂಚನಾದೇಣ. ಆಮೇಲೆ ಋಗ್ವೇದವನ್ನು ಪಠನ ಮಾಡ್ತಾರೆ. ಸ್ತ್ರೀಣಾಂಚ ರುದಿತಸ್ವನೈಹಿ. ಅಂತ್ಯ ಸಂಸ್ಕಾರ ನಡೀತಾ ಇರುವಾಗ ಅವರವರಿಗೆ ಸಂಬಂಧಪಟ್ಟ ಸ್ತ್ರೀಯರು ಜೋರಾಗಿ ಅಳ್ತಾ ಇರ್ತಾರೆ. ಕಶ್ಮಲಂ ಸರ್ವಭೂತಾನಾಂ ನಿಶಾಯಾಮ್ ಸಮಪದ್ಯತ. ಬೆಂಕಿ ಉರಿತಾ ಇದ್ದರೂ ಕತ್ತಲೆಯೇ ಆವರಿಸ್ತು ಅಲ್ಲಿ ಅಂತ. ಅಂದರೆ ಎಲ್ಲ ಕಡೆ ದುಃಖನೇ ನಡೀತಾ ಇದೆಯಲ್ಲ. ಇನ್ನು ಇಷ್ಟೆಲ್ಲ ಗೊತ್ತಿರೋರನ್ನು ಮಾಡ್ತಾ ಹೋಗ್ತಾರೆ, ಹುಡುಕಿ. ಇದಾದ ಮೇಲೆ ಗೊತ್ತಿಲ್ಲದೆ ಇರೋರು ಇದ್ದಾರಲ್ಲ ಎಷ್ಟೋ ಜನ. ಏಚಾಪ್ಯನಾಥಾಸ್ತತ್ರಾಸನ್ ನಾನಾ ದೇಶ ಸಮಾಗತ. ಯಾವುದೋ ದೇಶಗಳಿಂದ ಬಂದಿದ್ದಾರೆ, ಯಾರೋ ಚೀನಾದಿಂದ, ಯಾರೋ ಎಲ್ಲಿಂದಲೋ ಬಂದಿದ್ದಾರೆ. ಅವ್ರ ಕಡೆಯವರು ಯಾರೂ ಇರಲ್ಲ. ಈಗ ಈ ರಾಜರುಗಳಾದರೆ ಅವರ ಸಂಸಾರದವ್ರು ಬಂದಿರ್ತಿದ್ರು, ಗೊತ್ತಾಗ್ತಾ ಇತ್ತು. ಸೈನಿಕರು ಇನ್ನೊಬ್ಬರವ್ರನ್ನೆಲ್ಲ ಯಾರು ಬಂದಿರ್ತಾರೆ ಗೊತ್ತೇ ಇಲ್ವಲ್ಲ. ಅವರನ್ನೆಲ್ಲ ಸಮಾನಾಯ ರಾಶೀನ್ ಕೃತ್ವ ಸಹಸ್ರಶಃ, ಒಂದೊಂದಾಗಿ ಮಾಡಿ ಮುಗಿಸೋಕೆ ಆಗಲಿಲ್ವಂತೆ. ಸಾವಿರಾರು ಒಂದು ರಾಶಿ ಮಾಡಿ ಚಿತೆಯನ್ನು ಮಾಡಿದ್ರಂತೆ. ಚಿತ್ವಾ ದಾರುಭಿರವ್ಯಗ್ರಹ ಪ್ರಭೂತೈ ಸ್ನೇಹ ತಾಪಿತೈ. ಪ್ರಭೂತೈ ಅಂದರೆ ಆ ಪ್ರಮಾಣದಲ್ಲಿ ಎಣ್ಣೆ ಸುರಿಬೇಕಾಯ್ತು ಅಂತ, ಉರಿಬೇಕಲ್ಲ ಅದು. ದಾಹಾಯ ಮಾಸ ವಿದುರಹ. ಇವರೆಲ್ಲರನ್ನೂ ವಿದುರ ಅಂತ್ಯ ಸಂಸ್ಕಾರ ಮಾಡೋದು, ಅವರಿಗೆ ಅನಾಥರಿಗೆ. ಎಲ್ಲರದ್ದು ಅಂತ್ಯ ಸಂಸ್ಕಾರ ಆದ ಮೇಲೆ ಯುಧಿಷ್ಠಿರ ಧೃತರಾಷ್ಟ್ರನನ್ನು ಮುಂದಿಟ್ಟುಕೊಂಡು ಗಂಗಾ ನದಿ ಕಡೆಗೆ ಹೊರಡ್ತಾನೆ ತರ್ಪಣ ಕೊಡೋದಕ್ಕೆ. ಎಲ್ಲರೂ ಬರ್ತಾರೆ, ಉಳಿದವರೆಲ್ಲರೂ ಅಲ್ಲಿ ಯಾರಿದ್ರೋ ಎಲ್ಲರೂ ಗಂಗಾ ನದಿಗೆ ಬರ್ತಾರೆ. ಗಂಗಾ ನದಿಯ ದಡಕ್ಕೆ ಬಂದು ತಮ್ಮ ಆಭರಣಗಳನ್ನೆಲ್ಲ ತೆಗೆದಿಡ್ತಾರೆ. ಅದೆಲ್ಲ ತೆಗೆದಿಡಬೇಕಲ್ಲ ತರ್ಪಣ ಕೊಡುವಾಗ ಅಂತ. ಬಂದವರು ಯಾರ್ಯಾರಿಗೆ ಗೊತ್ತಿತ್ತೋ ಅವರಿಗಲ್ಲ, ಪಿತೃಣಾಂ ಪೌತ್ರಾಣಾಂ ಭ್ರಾತೃಣಾಂ ಸ್ವಜನಸ್ಯ ಚ. ಈಗ ಯಾರ್ಯಾರ ಸಂಬಂಧಿಗಳಿದ್ರೋ ಅವರೆಲ್ಲ ಅವರವರ ಹೆಸರು ಹೇಳಿ ತರ್ಪಣ ಕೊಡ್ತಾರೆ. ತರ್ಪಣ ಕೊಡುವಾಗ ಅವ್ರ ಹೆಸರು ಹೇಳಿ ತರ್ಪಣ ಕೊಡಬೇಕು. ಅವರಿಗೆಲ್ಲ ಕೊಡ್ತಾ ಹೋಗ್ತಾರೆ. ಪುತ್ರಾಣ ಆರ್ಯಕಾಣಾಂಚ ಪತೀನಾಂಚ ಕುರು ಸ್ತ್ರೀಯ. ಇನ್ನು ಸ್ತ್ರೀಯರು ಅವರವರ ಗಂಡಂದಿರೋ, ಅವರವರ ಮಕ್ಕಳು, ಅವರವರ ತಂದೆಯೋ ಅವರಿಗೆ ತರ್ಪಣವನ್ನು ಕೊಡ್ತಾ ಹೋಗ್ತಾರೆ. ಸರ್ವಾರುದಂತ್ಯೋ ಭೃಶ ದುಃಖಿತಾ. ಎಲ್ಲರೂ ಅಳತಲೇ ಇದ್ದರು ಆ ಹೊತ್ತಿನಲ್ಲಿ ಅಂತ. ಅದರ ಜೊತೆಗೆ ಗೆಳೆಯರಿಗೂ ಕೂಡ, ಅವರವರ ಗೆಳೆಯರಿಗೂ ಕೂಡ ಅವರು ತರ್ಪಣ ಕೊಡ್ತಾರೆ. ಸೊ ಅಲ್ಲಿಗೆ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಅಂದರೆ ನೋಡಿ, ಅಂದರೆ ಇಲ್ಲಿ ಎರಡು ತುಂಬ ಇಂಪಾರ್ಟೆಂಟ್ ವಿಚಾರಗಳು ಇಲ್ಲಿ ನಮಗೆ ಗಮನಕ್ಕೆ ಬರ್ತವೆ. ಒಂದೇನಂತಂದರೆ ಅಧಿಕಾರ ಶಿಫ್ಟ್ ಆಗುವಂಥದ್ದು. ಅಂದರೆ ಅಧಿಕಾರ ಶಿಫ್ಟ್ ಆಗುವಂಥದ್ದು ಹೇಗೆ, ಅದು ಕೆಲವೊಂದು ಸಲ ತುಂಬ ಜಟಿಲ ಪ್ರಕ್ರಿಯೆ ಆಗುತ್ತೆ, ಕೆಲವೊಂದು ಸಲ ತುಂಬ ಸೂಕ್ಷ್ಮವಾಗುತ್ತೆ, ಅದು ತುಂಬ ಸರಳವಾಗುತ್ತೆ. ಸೊ ಇಲ್ಲಿ ಅಂದರೆ ಅದು ಆಗ್ಬಿಡ್ತು, ಅಲ್ಲಿ ಇನ್ಫಾರ್ಮಲಾಗಿ ಆಗ್ಬಿಡ್ತು. ಎರಡನೇದು, ಎಂಥ ದುಃಖ ಏನೇ ಪ್ರಸಂಗ ಇದ್ದರೂ ಕೂಡ ಒಂದು ಕರ್ತವ್ಯ ಪ್ರಜ್ಞೆ ಅಂತ ಬಂದ್ಬಿಡ್ತು, ಮತ್ತು ಆ ಕೆಲಸವನ್ನು ಶುರು ಮಾಡಿಕೊಂಡ್ರು. ಅಂದರೆ ಇದಿಷ್ಟರ ತನ್ನ ಕೆಲಸವನ್ನು ಶುರು ಮಾಡಿಕೊಂಡು ಆಮೇಲೆ ಯಾರ ಬಗ್ಗೆನೂ ಯಾರೋ ಇದ್ರ ದ್ವೇಷ ಇಟ್ಕೊಳ್ಳದೆ, ಅವನು ವಿರೋಧಿ, ಅವನು ಅವತ್ತು ಹಂಗೆ ಮಾಡಿದ್ದ, ಇವತ್ತು ಹಂಗೆ ಮಾಡಿದ್ದ, ಅದೇನೂ ಇಲ್ಲ. ಎಲ್ಲರಿಗೂ ಅದು ಅಲ್ಲಿವರೆಗೆ ಮಾತ್ರ. ಈ ಅಂತ್ಯ ಸಂಸ್ಕಾರ ಅನ್ನೋದನ್ನು ಮಾಡೋದು ಯಾಕೆ ಅಂದರೆ ಅದರ ಮುಂದಿನ ಬದುಕು ಅವ್ರದ್ದು ಚೆನ್ನಾಗಿರಬೇಕು ಅಂತ. ಅಂತ್ಯ ಸಂಸ್ಕಾರ ಮಾಡದೇ ಇದ್ರೆ ಮುಂದಿನ ಬದುಕು ಚೆನ್ನಾಗಿರೋಲ್ಲ ಅಂತ ಅಷ್ಟೇ ನಂಬಿಕೆ ಇರೋದು. ಇದನ್ನು ಮಾಡೋದೇ ಆ ಕಾರಣಕ್ಕಾಗಿ. ಈಗ ಎಲ್ಲರಿಗೂ ಆ ಪಕ್ಷ ಈ ಪಕ್ಷ ಅಂತಿಲ್ಲದೆ ಎರಡೂ ಕಡೆಯವರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅಂದರೆ ಯಾರೂ ಕೂಡ ಅವರ ಮುಂದಿನ ಗತಿ ಇದೆಯಲ್ಲ, ಮುಂದಿನ ಜೀವನ ಹಾಳಾಗಬಾರದು ಅಂತ ಇದೆ ಅಂತ ಈ ಭಾವ ಇರಬೇಕು ಅಂತ. ಈಗ ಅವರು ಸತ್ತೋದ ಮೇಲೂ ಅವರನ್ನು ದ್ವೇಷ ಮಾಡ್ತಾ ಇರಬಾರ್ದು ಅಂತ. ಅಲ್ಲಿ ರಾಮ ಹೇಳ್ತಾನೆ ಮರಣಾಂತಾನೆ ವೈರಾಣಿ ಅಂತ. ಅಂದರೆ ಏನಾಗುತ್ತೆ, ಈಗ ರಾವಣನ ವಧೆಯೆಲ್ಲ ಆದಮೇಲೆ ಈಗ ವಿಭೀಷಣ ಈ ಕಡೆ ಬಂದಿದ್ದ, ಎಲ್ಲವೂ ಹೌದಾದರೂ ಈಗ ಅಂತ್ಯ ಸಂಸ್ಕಾರ ಮಾಡಬೇಕು, ಯಾಕೆಂದ್ರೆ ನನ್ನ ಮುಂದಿನ ಗತಿ ಚೆನ್ನಾಗಾಗಬೇಕು. ವಿಭೀಷಣನಿಗೆ ಹೇಗೆ ಹೇಳೋದು ರಾಮನ ಹತ್ರ ಹೋಗಿ, ಈಗ ನಾನು ಅಣ್ಣನ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂದ್ರೆ ರಾಮ ಏನು ಅನ್ಕೋತಾನೆ? ಇಷ್ಟು ಮಾಡಿ ತನ್ನ ಹೆಂಡತಿಯನ್ನು ಅಪಹರಣ ಮಾಡ್ಕೊಂಬಂದವನಿಗೆ ಇವನು ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಹೇಳ್ತಾನಲ್ಲ ಅಂತ ಅನ್ಕೋತಾನೆ ಅಂತ ಒಂದು ಸಲ ಅನ್ಸತ್ತೆ ಅವನಿಗೆ. ಆದರೆ ರಾಮ ಹೇಳ್ತಾನೆ ಮಾಡಬೇಕು ನೀನು ಅಂತ. ಯಾಕೆಂದರೆ ಮರಣಾಂತಾನೆ ವೈರಾಣಿ, ಸಾಯುವವರೆಗೆ ಮಾತ್ರ. ಒಂದೊಮ್ಮೆ ದ್ವೇಷವನ್ನು ಇಟ್ಕೊಳ್ಳೋದಾದರೂ ಸಾಯುವವರೆಗೆ ಮಾತ್ರ. ವ್ಯಕ್ತಿ ಸತ್ತ ಮೇಲೆ ಸತ್ತ ವ್ಯಕ್ತಿಯನ್ನು ದ್ವೇಷಿಸಬಾರದು ಅಂತ ಆ ಇದಿದೆಯಲ್ಲ, ಮೌಲ್ಯ ಇದೆಯಲ್ಲ, ಅದಿಲ್ಲಿ ಕಾಣಿಸುತ್ತೆ. ಇಲ್ಲಿ ಯಾರೂ ಯಾರ ಬಗ್ಗೆನೂ ಆ ಭಾವ ಇಲ್ಲ. ಎಲ್ಲರಿಗೂ
ಹೇಗಾಗಬೇಕೋ ಹಾಗೆ ಅಂತ್ಯ ಸಂಸ್ಕಾರ ಮಾಡಿದ್ರು. ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಒಂದು ಕಮೆಂಟ್ ಮೂಲಕ ಇದನ್ನು ಮುಗಿಸ್ತಾ ಇದ್ದೀನಿ. ಇದು ಒಂದು ಅಪ್ರಿಸಿಯೇಷನ್ ಕಮೆಂಟ್. ಇದು ಮೇದಿನಿನವರು ಇದನ್ನು ಮೆಸೇಜ್ ಮಾಡಿದ್ದಾರೆ. ಗುರುಗಳಿಗೆ ಮತ್ತು ಅಕ್ಕಿ ಸರ್ಗೆ ನಮಸ್ತೆ. ನಾನು ಫುಲ್ ಓದ್ಬಿಡ್ತೀನಿ. ದಯವಿಟ್ಟು ಗುರುಗಳಿಗೆ ಹೇಳಿ ಮಹಾಭಾರತ ಬುಕ್ ಬರೆಯಲಿ. ನೀವು ಸ್ಟುಡಿಯೋದಲ್ಲಿ ಹೇಗೆ ಮೊದಲ ಎಪಿಸೋಡ್ನಿಂದ ಮಾಡಿಕೊಂಡು ಬಂದಿದ್ದಾರೋ ಹಾಗೆ ಭಗವದ್ ಬಗ್ಗೆ ಕೂಡ ಪುಸ್ತಕ ಬರೆಯಲಿ ಪ್ಲೀಸ್. ನನ್ನ ಮಕ್ಕಳಿಗೆ ಮತ್ತು ಮುಂದಿನ ಎಷ್ಟೋ ಕನ್ನಡದ ಕುಡಿಗಳಿಗೆ ಸಹಾಯ ಆಗುತ್ತೆ, ದಯವಿಟ್ಟು ತಿಳಿಸಿ. ಗುರುಗಳು ಇದೊಂದು ಕಾರ್ಯ ಮಾಡಿ. ಗುರುಗಳು ಹೇಳಿದ ಮೂಲ ಮಹಾಭಾರತದಿಂದ ಅತ್ಯಂತ ನೈಜತೆಯಿಂದ ಮತ್ತು ಸೃಜನಶೀಲತೆಯಿಂದ ಕೂಡಿದೆ. ನಾನು ಕೆಲವನ್ನು ಮಹಾಭಾರತ ಬುಕ್ ಓದಿದ್ದು ಗುರುಗಳು ಹೇಳಿದಷ್ಟು ಸಂತೋಷ ಕೊಟ್ಟ ಬುಕ್ ಸಿಗಲಿಲ್ಲ, ಅದಕ್ಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಓಕೆ, ಸೊ ಇದನ್ನು ಮೇದಿನಿ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಎಸ್ ಸರ್, ನಿಮ್ಮ ರೆಸ್ಪಾನ್ಸ್ ಮೂಲಕ. ಮಹಾಭಾರತವನ್ನು ಬರಿಬೇಕು ಅಂತ ನನಗೂ ಅನಿಸಿದೆ, ಆದರೆ ತುಂಬ ದೊಡ್ಡ ಕೆಲಸ. ಇಡೀ ಮಹಾಭಾರತ ಬರೀಬೇಕು ಅಂದರೆ 10 ವರ್ಷ ಎಲ್ಲ ಬಿಟ್ಟು ಕೂರಬೇಕಾದಿತ್ತು, ಅಷ್ಟು ಇದೆ, ಅಷ್ಟು ದೊಡ್ಡದಿದೆ ಅದು. ನೋಡೋಣ, ಭಗವಂತ ಕಾಣ್ತಾ ಇರೋದ್ರೆ ಆ ಕೆಲಸ ಆಗ್ಬೋದು. ಆದರೆ ಒಂದಿಷ್ಟು ಪುಸ್ತಕಗಳನ್ನು ಅಲ್ಲಲ್ಲಿ ನಾನೀಗ ಬರಿತಾ ಇದ್ದೀನಿ, ಒಂದಿಷ್ಟು ಭಾಗ. ಅದು ಈ ಮೂಲ ಮಹಾಭಾರತದ್ದೇ 10 ಪುಸ್ತಕಗಳು ಮಹಾಭಾರತದ ಮೇಲೆ ಬಂದಿದೆ ನನ್ನ ಪುಸ್ತಕಗಳು. ಅದು ಒಂದಿಷ್ಟು ಭಾಗಗಳು, ಸಮಗ್ರ ಅಲ್ಲ, ಅವ್ರು ಸಮಗ್ರ ಕೇಳ್ತಾ ಇರೋದು. ಈ ಭಾಗಗಳಿವೆ. ಭಗವದ್ಗೀತೆ ಬಗ್ಗೆನೂ ನನ್ನದೊಂದು ಪುಸ್ತಕ ಇದೆ. ಆಗಲೇ ಅವ್ರು ಹೇಳಿದ ಹಾಗೆ ಆ ಪ್ರಯತ್ನವನ್ನು ಖಂಡಿತ ಮಾಡೋಣ. ಸೊ ಸರ್ ಯಾವುದೆಲ್ಲ ಪುಸ್ತಕಗಳನ್ನ ಮಹಾಭಾರತದ ಕುರಿತಾಗಿ ಬರೆದಿದ್ದಾರೆ ಅಂದರೆ ಅದು ವಿದುರ ನೀತಿ ಬರೆದಿದ್ದಾರೆ. ಓಕೆ, ಆಮೇಲೆ ಭಗವದ್ಗೀತೆ ಪುಸ್ತಕ ಯಾವುದು ಸರ್, ಹೆಸರೇನು ಸರ್? ಭಗವದ್ಗೀತೆ ಅಂತ ಭಗವದ್ಗೀತೆಯನ್ನು ಬರೆದಿದ್ದಾರೆ. ಆಮೇಲೆ ಕುರುಕ್ಷೇತ್ರ ಭಾಗ 1 ಬರೆದಿದ್ದಾರೆ. ಭಾಗ 1 ಭಾಗ 2 ಬಂದಿದೆ. ಭಾಗ 1 ಮತ್ತು ಭಾಗ 2 ಬರೆದಿದ್ದಾರೆ. ಯಕ್ಷ ಪ್ರಶ್ನೆ ಬಂದಿದೆ, ವ್ಯಾಸ ಸಂದರ್ಶನ, ಮಹಾಭಾರತ ಹೇಳಿಯೋ ಹೇಳದ್ದು, ಮಹಾಭಾರತ ಅನ್ವೇಷಣೆ, ಕುಂತಿ ಪಾಂಡು, ಇವುಗಳೆಲ್ಲ ಬಂದಿದೆ. ಸೊ ಈ ಎಲ್ಲ ಪುಸ್ತಕಗಳನ್ನ ನೀವು ಕೊಂಡು ಓದಬಹುದು. ಅದರ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಪುನೀತ್ ಅವರದನ್ನ ಲಿಂಕ್ ಹಾಕಿರ್ತಾರೆ, ಆ ಮೂಲಕ ನೀವು ಓದಿ ಅಂತ ಹೇಳ್ತಾ, ನೀವು ಹೇಳಿದಾಗ ಮೂಲ ಮಹಾಭಾರತ ಸಮಗ್ರ ಕೃತಿ ಕೂಡ ಸರ್ ಇಂದ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ ಧನ್ಯವಾದ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.